ಹಾಯ್ ಎಲ್ಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಘಟಸ್ಥಾಪನೆ ಅಖಂಡ ದೀಪಾರಾಧನೆಯನ್ನು ನಾವು ನವರಾತ್ರಿಯಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋಗಳು ನನ್ನ ಚಾನಲಲ್ಲಿದೆ, ಖಂಡಿತ ಹೋಗಿ ಚೆಕ್ ಮಾಡಿ. ಹಾಗೆಯೇ ಕಮೆಂಟ್ ಮಾಡಿ. ವಿಡಿಯೋ ಬಗ್ಗೆ ಯಾವುದಾದ್ರೂ ವಿಡಿಯೋ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಬನ್ನಿ ನೋಡ್ತಾ ಹೋಗೋಣ. ಅಖಂಡ ದೀಪಾರಾಧನೆಯನ್ನು ಮಾಡೋದ್ರಿಂದ ನಮಗೆ ಸಿಗುವಂಥ ಶುಭ ಫಲಗಳೇನು? ದೀಪಾರಾಧನೆಯನ್ನು ಮಾಡ್ತಕ್ಕಂಥದ್ದು ಏನಕ್ಕಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿರುವಂಥ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ. ನಾವು ನವರಾತ್ರಿಯಲ್ಲಿ ಪುರಾಣದಲ್ಲಿರುವಂತಹ ಒಂದು ಕಥೆ ಏನಪ್ಪ ಅಂತ ಹೇಳಿದ್ರೆ, ನಾವು ಈ ಒಂದು ನವರಾತ್ರಿಯಲ್ಲಿ ದೇವಿಯರನ್ನು ಆರಾಧನೆ ಮಾಡೋದ್ರಿಂದ, ದೇವಿಯರನ್ನು ಇಟ್ಟು ಪೂಜೆ ಮಾಡೋದ್ರಿಂದ, ಅಖಂಡ ದೀಪಾರಾಧನೆಯನ್ನು ಮಾಡೋದ್ರಿಂದ ನಮ್ಮ ಒಂದು ಶುಭ ಫಲಗಳು ಬೇಗನೆ ಈಡೇರುತ್ತೆ. ನಾವೇನೇ ಸಂಕಲ್ಪಗಳಿದ್ರೂ ಕೂಡ ಅದು ಬೇಗನೆ ಆಗುತ್ತೆ. ದೇವಿಯರು ಬೇಗನೆ ಅಸ್ತು ಅಂತಾರೆ. ಈ ಒಂದು ನವರಾತ್ರಿಯಲ್ಲಿ ನವರಾತ್ರಿಯಲ್ಲಿ ಮಹಿಷಾಸುರನ ಸಂಹಾರ ಮಾಡಿದಂತಹ ಒಂದು ಹಬ್ಬ ಅಂತಲೇ ಹೇಳ್ತೀವಿ ಈ ಒಂದು ನವರಾತ್ರಿನ. ಹಾಗಾಗಿ ಯಾರು ಏನೇ ಕೇಳಿದ್ರು ಕೂಡ ದೇವಿಯರು ಅಸ್ತು ಅನ್ನೋ ಒಂದು ಇದನ್ನೇ ನಾವು ನವರಾತ್ರಿ ಅಂತ ಕರಿತೀವಿ. ದಿನವನ್ನೇ ನಾವು ನವರಾತ್ರಿ ಹಬ್ಬ ಅಂತ ಹೇಳಿ ಮಾಡ್ತೀವಿ. 9 ದಿನ 9 ಅವತಾರಗಳನ್ನು ತಾಳಿ ಮಹಿಷಾಸುರನನ್ನು ಸಂಹಾರ ಮಾಡಿದಂಥ ಚಾಮುಂಡೇಶ್ವರಿಗೆ ನಾವು ಪೂಜೆ ಮಾಡಿ ಸಂಕಲ್ಪವನ್ನು ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ ನಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ಬೇಗನೆ ಲಭಿಸುತ್ತೆ. ಹಾಗಾಗಿ ಈ ಒಂದು ಅಖಂಡ ದೀಪಾರಾಧನೆಯನ್ನು ಮಾಡ್ತೀವಿ. ಈ ಒಂದು ಅಖಂಡ ದೀಪಾರಾಧನೆ ಘಟಸ್ಥಾಪನೆಯನ್ನು ಯಾವ ರೀತಿ ಮಾಡಬೇಕು, ಮನೆಯಲ್ಲೇ ದೀಪವನ್ನು ಯಾವ ರೀತಿ ನಾವು ಹಚ್ಚಬೇಕು, ದೇವಸ್ಥಾನದಲ್ಲಾದರೆ ಪಂಡಿತರು ಅವರು ಹೇಳ್ತಿರೋ ರೀತಿಯಲ್ಲಿ ಅವರು ಮಾಡ್ಕೊಳ್ತಾರೆ. ಮನೆಯಲ್ಲಾದರೆ ನಾವು ಯಾವ ರೀತಿಲಿ ಒಂದು ಘಟಸ್ಥಾಪನೆಯನ್ನು ಮಾಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ನೋಡ್ತಾ ಹೋಗೋಣ. ಫಸ್ಟು ನಾವು ದೀಪ ಹಳೇದಾಗಿದ್ದರೆ ಚೆನ್ನಾಗಿ ಅದನ್ನು ತೊಳಿಬೇಕು. ಅದನ್ನು ತೊಳೆದು ಚೆನ್ನಾಗಿ ಒಣಗಿಸ್ಕೋಬೇಕು. ಇಲ್ಲ ಒಂದು ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಂಡು ಅದನ್ನು ಒಣಗಲಿಕ್ಕೆ ಬಿಡಬೇಕು. ನೀವು 2 ದಿವಸ ಮುಂಚೆನೇ ಚೆನ್ನಾಗಿ ದೀಪವನ್ನು ತೊಳೆದ್ಬಿಟ್ಟು ಅದು ಒಣಗಬೇಕು. ಹಸಿ ಹಾಗೇ ಇರಬಾರ್ದು, ಚೆನ್ನಾಗಿ ಒಣಗಬೇಕು. ಅದು ಒಣಗಿದ ನಂತರ ಗಂಧದ ಪೇಸ್ಟು, ಇಲ್ಲ ಅಂತ ಹೇಳಿದ್ರೆ ಅರಿಶಿಣದ ಪೇಸ್ಟನ್ನು ಚೆನ್ನಾಗಿ ದೀಪಕ್ಕೆ ಹಚ್ಚಬೇಕು. ಆ ಪೇಸ್ಟನ್ನು ಚೆನ್ನಾಗಿ ಹಚ್ಚಿ ಅರಿಶಿಣ ಕುಂಕುಮವನ್ನು ಇಟ್ಟು ಅದರ ಕೆಳಗಡೆ ಮಣ್ಣಿಂದಾಗಿರ್ಬೋದು ಅಥವಾ ತಾಮ್ರದ್ದಾಗಿರ್ಬೋದು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತುಂಬಿ, ಅಕ್ಕಿಯನ್ನು ಚೆನ್ನಾಗಿ ಮೇಲ್ಗಡೆ ಇದನ್ನು ಮಾಡಿಬಿಟ್ಟು, ಅಂದರೆ ಸಮವಾಗಿ ಅಕ್ಕಿಯನ್ನು ಇಟ್ಬಿಟ್ಟು ಅದ್ರ ಮೇಲೆ ದೀಪವನ್ನು ಇಡಿ. ದೀಪವನ್ನು ಇಟ್ಟಾದಮೇಲೆ ನೀವು ಜೋಡಿ ಬತ್ತಿಗಳನ್ನು ಹಾಕಿ, ಜೋಡಿ ಬತ್ತಿಗಳಿಗೂ ಕೂಡ ಅರಿಶಿಣ ಕುಂಕುಮವನ್ನು ಹಾಕಿ ಬತ್ತಿಯನ್ನು ಒಸಿಬೇಕು. ಆ ಬತ್ತಿಯನ್ನು ಹಾಕ್ಬಿಟ್ಟು ನಿಮ್ಮ ಮನಸ್ಸಲ್ಲಿರುವಂತಹ ಕೋರಿಕೆಯನ್ನು ಬೇಡ್ಕೊಳ್ಳಿ. ನಾನು ಈ ಥರ ಸಂಕಲ್ಪ ಮಾಡಿಕೊಂಡು ಈಗ ಘಟಸ್ಥಾಪನೆಯನ್ನು ಮಾಡ್ತಾಯಿದ್ದೀನಿ, ಈ ಅಖಂಡ ದೀಪಾರಾಧನೆಯನ್ನು ಮಾಡ್ತಾಯಿದ್ದೀನಿ, ನನಗೆ ಒಳ್ಳೇದು ಮಾಡು ತಾಯಿ ಅಂತ ಹೇಳಿ ಬೇಡ್ಕೊಂಡು ಅದನ್ನು ಅರಿಶಿಣ ಕುಂಕುಮ ಒಂದು ಅಕ್ಷತೆ ಕಾಳನ್ನು ಮಾಡಿಟ್ಕೊಳ್ಳಿ. ಮೊದಲೇ ಅರಿಶಿಣ ಕುಂಕುಮದಿಂದ ದೀಪವನ್ನು ಅಲಂಕಾರ ಮಾಡಿ ನಿಮ್ಮ ಮನಸ್ಸಲ್ಲಿರುವಂತಹ ಕೋರಿಕೆಯನ್ನು ಬೇಡ್ಕೊಂಡು ದೀಪವನ್ನು ಹಚ್ಚಿ ನೀವು ಎಷ್ಟು ದಿನದವರೆಗೂ ಬಿಡಬೇಕು, 9 ದಿನದವರೆಗೂ ಕೂಡ ಆ ದೀಪ ಎಲ್ಲೂ ಕೂಡ ಕೆಡಬಾರ್ದು, ಅಷ್ಟು ಜೋಪಾನವಾಗಿ ಕಾಪಾಡ್ಕೋಬೇಕು. ಅದಾದಮೇಲೆ ಗಂಡ ಹೆಂಡತಿಯವರು ಇದ್ದವರು ಮಕ್ಕಳಾಗಬೇಕು, ನಮಗೆ ಮಕ್ಕಳಾಗಿಲ್ಲ ಅಂತ ಸಂಕಲ್ಪ ಮಾಡ್ಕೊಳ್ಳೋರು ಖಂಡಿತ ಈ ಒಂದು ನವರಾತ್ರಿಯಲ್ಲಿ ಕೂಡೋದಕ್ಕೆ ಹೋಗಬೇಡಿ. ದೀಪವನ್ನು ಹಾಕಿದ ನಂತರ ನೀವು ಕೂಡೋದಕ್ಕೆ ಹೋಗಬಾರ್ದು. ಅದಾದಮೇಲೂ ಕೂಡ ನೀವು ಸಂಕಲ್ಪಗಳನ್ನು ಮಾಡ್ಕೊಂಡಿರೋರಾಗಿದ್ದರೆ ನವರಾತ್ರಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ದೀಪವನ್ನು ಮನೆಯಲ್ಲಿ ಹಾಕಿದ್ದೀರಾ ಅಂತ ಹೇಳಿದ್ರೆ ಖಂಡಿತ ಗಂಡ ಹೆಂಡತಿಯವರು ಸೇರಿದ್ರೆ ಆ ದೀಪ ನಾವು ಪೂಜೆ ಮಾಡಿದ್ದು ವ್ಯರ್ಥ ಆಗುತ್ತೆ. ಹಾಗಾಗಿ ನೀವು ಚಾಪೆಯಲ್ಲೇ ಕೆಳಗಡೆನೆ ಮಲ್ಕೋಬೇಕು. ದೀಪ ಹಾಕಿರೋಂಥ ಸ್ಥಳದಲ್ಲಿ ದೇವರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮಲಗೋದಕ್ಕೆ ಹೋಗಬಾರ್ದು. ದೀಪನ ಕರೆಕ್ಟಾಗಿ ನೋಡ್ಕೊಳ್ಳಿ. ಬತ್ತಿ ಸಣ್ಣದಾಗಿರ್ಬೋದು ಅಥವಾ ದೊಡ್ಡದಾಗಿರ್ಬೋದು, ಜೋರಾಗಿ ಉರಿಸೋ ಥರ ಮಾಡಬಾರ್ದು. ಮೀಡಿಯಮ್ ಆಗಿ ಕರೆಕ್ಟಾಗಿ ನಂದ ದೀಪ ಯಾವ ರೀತಿಯಲ್ಲಿ ಉರಿಯುತ್ತೆ ಸಣ್ಣದಾಗಿ, ಅದೇ ಥರ ಮಾಡ್ಕೋಬೇಕು. ಅದನ್ನು ಮಕ್ಕಳಾಗಲಿ ಅಥವಾ ಯಾರಾದರೂ ಬಂದು ಕಡ್ಡಿಲಿ ತಿವಿಯೋದಾಗಲಿ ಅಥವಾ ಇದು ಮಾಡೋದಾಗಲಿ ಮಾಡಬಾರ್ದು. ಯಾವುದೇ ಒಂದು ಊದಿನ ಕಡ್ಡಿಯಿಂದ ತುದಿ ಇರುತ್ತೆ, ಆ ಒಂದು ಅಗರಬತ್ತಿ ತುದಿಗೆ ಸ್ವಲ್ಪ ಅರಿಶಿಣನ ಹಚ್ಕೊಂಡು ನಿಧಾನವಾಗಿ ಬತ್ತಿನ ಆಡಿಸ್ಬೇಕು. ಅದು ಮಂಕ ಕಟ್ಕೊಂಡಿದ್ರೆ, ಅದು ಮೇಲೆ ಕಪ್ಪು ಕಟ್ಕೊಂಡಿದ್ರೆ ಅದನ್ನು ನಿಧಾನವಾಗಿ ಓಡಿಸ್ತಾ ಬನ್ನಿ ಅಷ್ಟೇ. ಅದಕ್ಕೆ ತುಪ್ಪ ಎಣ್ಣೆ ಖಾಲಿ ಆಯಿತು ಅಂತ ಹೇಳಿದ್ರೆ ಹಾಕ್ತಾ ಬನ್ನಿ. ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ. ನೀವು ನವರಾತ್ರಿ ಮುಗಿಯೋಷ್ಟರಲ್ಲಿ ಒಳ್ಳೆಯ ಶುಭ ಫಲಗಳನ್ನು ಪಡಿತೀರಾ ಅಂತ ಹೇಳ್ಬೋದು. ಇದರಿಂದ ಒಳ್ಳೆಯ ಒಂದು ಶುಭ ಫಲಗಳು, ನಾನು ಹೇಳಿದೆ ಮೊದಲೇ, ದೇವಿಯರು ನಾವೇನೇ ಕೋರಿಕೆಗಳನ್ನು ಪಡ್ಕೊಂಡಿದ್ರು ಕೂಡ ಅದನ್ನು ಅಸ್ತು ಅಂತಾರೆ. ಬೇಗನೆ ಈ ನವರಾತ್ರಿಯಲ್ಲಿ ಈ ಒಂದು ಅಖಂಡ ದೀಪಾರಾಧನೆಯನ್ನು ಮಾಡೋದ್ರಿಂದ ಬೇಗನೆ ನಮಗೆ ಶುಭ ಫಲಗಳು ಲಭಿಸುತ್ತೆ.
ಹಾಗೆಯೇ ಬನ್ನಿ ಮರಕ್ಕೆ ಯಾವ ರೀತಿ ನಾವು ಪೂಜೆ ಮಾಡ್ಕೋಬೇಕು ಅನ್ನೋದನ್ನು ಇಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಹಾಗೆ ದೀಪಾರಾಧನೆಯನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳ್ತೀನಿ. ನೋಡಿಲ್ಲ ಅಂತ ಹೇಳಿದ್ರೆ ಖಂಡಿತ ಇಂದಿನ ವಿಡಿಯೋನ ಹೋಗಿ ಚೆಕ್ ಮಾಡಿ, ಎಲ್ಲ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ದೀಪಾರಾಧನೆಯನ್ನು ಬನ್ನಿ ಮರಕ್ಕೆ ಯಾವ ರೀತಿ ಮಾಡ್ಕೋಬೇಕು ಅಂದರೆ 2 ಜೋಡಿ ದೀಪಗಳನ್ನು ತಗೊಳ್ಬೇಕು. ಮಣ್ಣಿನ ದೀಪಗಳೇ ಆಗಿರಬೇಕು. ಅದಕ್ಕೆ ಚೆನ್ನಾಗಿ ನೀವು ಹಿಂದಿನ ದಿವಸನೇ ತೊಳೆದ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಒಣಗಿಸ್ಕೊಂಡು ಅದಕ್ಕೂ ಅರಿಶಿಣದ ಪೇಸ್ಟನ್ನು ಹಚ್ಚಬೇಕು. ದೀಪಕ್ಕೆ ಇಲ್ಲ ಗಂಧದ ಪೇಸ್ಟನ್ನು ಹಚ್ಚಬೇಕು. ಹಚ್ಚಿದಾದ್ಮೇಲೆ ಅದನ್ನು ಚೆನ್ನಾಗಿ ಒಣಗಲಿಕ್ಕೆ ಬಿಟ್ಟು ಅದಕ್ಕೂ ಕೂಡ ಎರಡೆರಡು ಜೋಡಿ ಬತ್ತಿಗಳನ್ನು ಹಾಕೋಬೇಕು. ಅದಕ್ಕೂ ಅರಿಶಿಣ ಕುಂಕುಮವನ್ನು ಬತ್ತಿಗೂ ಕೂಡ ಹಾಕಬೇಕು. ದೀಪಕ್ಕೂ ಕೂಡ ಹಚ್ಚಿ ಅಲಂಕಾರ ಮಾಡ್ಕೋಬೇಕು. ಹೂವಿನಿಂದ ಅಲಂಕಾರ ಮಾಡಿಕೊಂಡು ಅದಕ್ಕೆ ತುಪ್ಪ ಇಲ್ಲ ಕೊಬ್ಬರಿ ಎಣ್ಣೆ ಇವೆರಡೇ ಆಗಬೇಕು. ತುಪ್ಪ ಅಥವಾ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಅದನ್ನು ಮರಕ್ಕೆ ಅಂದರೆ ಬನ್ನಿ ಮರಕ್ಕೆ ಪೂಜೆಗೆ ಹೋಗ್ತಿರಲ್ಲ ಬೆಳಗ್ಗಿನ ಜಾವ ಮನೆಯಲ್ಲೆಲ್ಲನೂ ಕೂಡ ಪೂಜೆ ಮಾಡಿಕೊಂಡು ಘಟಸ್ಥಾಪನೆಯೂ ಕೂಡ ಮಾಡಿಕೊಂಡು ಹೊಸ್ಲನ್ನೆಲ್ಲ ಕೂಡ ಪೂಜೆ ಮಾಡಿಕೊಂಡು ರಂಗೋಲಿ ಹಾಕಿ ಮೇಯ್ನಾಗಿ ನವರಾತ್ರಿಯಲ್ಲಿ ಹೊಸಲಿನ ಪೂಜೆ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂದರೆ ನಾವು ದೀಪ ಹಾಕಿದ್ದೀವಿ, ಬನ್ನಿ ಪೂಜೆ ಮಾಡ್ಕೊಂಬಂದಿದ್ದೀವಿ, ನಾವು ಹೊಸ್ಲು ಪೂಜೆ ಮಾಡಿಲ್ಲ ಅಂತ ಹೇಳಿದ್ರೆ ಆ ಪೂಜೆ ಸಮಾಪ್ತಿ ಆಗೋದಿಲ್ಲ. ಹಾಗಾಗಿ ನಾವು ಮೊದಲು ಹೊಸ್ಲಿಗೆ ಪ್ರಾಮುಖ್ಯತೆನ ಕೊಡಬೇಕು. ನಮ್ಮ ಮುಂದಿನ ಬಾಗಿಲು ಅಂದರೆ ದ್ವಾರ ಬಾಗಿಲಿನ ಹೊಸ್ಲಿಗೆ ನಾವು ಯಾವತ್ತೂ ಕೂಡ ನವರಾತ್ರಿ ಅಂತಲ್ಲ ಪ್ರತಿ ದಿವಸ ಕೂಡ ಅರಿಶಿಣದಿಂದ ಹೊಸ್ಲನ್ನು ಚೆನ್ನಾಗಿ ತೊಳೆದು ಆ ಹೊಸ್ಲಿಗೆ ಅರಿಶಿಣ ಕುಂಕುಮ ಹೂಗಳಿಂದ ರಂಗೋಲೆ ಅಲಂಕಾರ ಮಾಡಿದ್ರೆ ನಾವು ಹೊಸ್ಲು ಒಂದು ಲಕ್ಷ್ಮೀ ಕಳೆ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ನವರಾತ್ರಿಯಲ್ಲಿ ಈ ಒಂದು ತಪ್ಪದೆ ಮಾಡಬೇಕಾಗತ್ತೆ. ಪ್ರತಿ ದಿವಸ ಅದು ಬೆಳಗಿನ ಜಾವ ಸೂರ್ಯ ಉದಯ ಆಗೋದ್ರೊಳಗಡೆ ನಾವು ಹೊಸ್ಲಿನ ಪೂಜೆ ಮಾಡಬೇಕು. ಯಾಕೆಂದರೆ ನವದೇವಿಯರು ನಮ್ಮ ಮನೆ ಒಳಗಡೆ ಬರ್ತಾರೆ ಅನ್ನೋ ವಾಡಿಕೆ ಕೂಡ ಇದೆ. ನಾವು ಘಟಸ್ಥಾಪನೆಯನ್ನು ಮಾಡಿರೋದ್ರಿಂದ ದೇವಿ ನಮ್ಮ ಮನೆಗೆ ಬಂದು ನಮಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ನಮ್ಮನ್ನು ಆರಾಧಿಸ್ತಾರೆ ಅನ್ನೋ ಒಂದು ಪುರಾಣ ಕಥೆಗಳಲ್ಲಿ ಇದೆ. ಹಾಗಾಗಿ ನಾವು ಅದನ್ನು ಚಾಚು ತಪ್ಪದೆ ಮಾಡಬೇಕಾಗತ್ತೆ. ಬಾಕಿ ಟೈಮಲ್ಲಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಹೊಸ್ಲನ್ನು ಬೆಳಿತೀವಿ. ಆದರೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚಿತವಾಗಿ ನವರಾತ್ರಿಯಲ್ಲಿ ನಾವು ಹೊಸ್ಲನ್ನು ಪೂಜೆ ಮಾಡ್ಕೋಬೇಕಾಗತ್ತೆ. ಆ ಹೊಸ್ಲನ್ನು ಪೂಜೆ ಮಾಡಿಕೊಂಡು ಮನೆಯಲ್ಲಿ ಘಟಸ್ಥಾಪನೆಯನ್ನು ಮಾಡಿರ್ತಕ್ಕಂಥವ್ರು ಪೂಜೆನ ಮಾಡಿಕೊಂಡು ನೀವು ಅದಾದಮೇಲೆ ಬನ್ನಿ ಮರಕ್ಕೆ ಪೂಜೆಗೆ ಹೋಗಬೇಕು. ಸೂರ್ಯ ಬರೋದಕ್ಕಿಂತ ಅಂದರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ನೀವು ಬನ್ನಿ ಮರದ ಪೂಜೆಯನ್ನು ಮಾಡಿಕೊಂಡು ಮನೆಗೆ ಬರಬೇಕು. ಬನ್ನಿ ಮರಕ್ಕೆ ಪೂಜೆ ಮಾಡೋದಕ್ಕೆ ಹೋದಾಗ ಬನ್ನಿ ಮರಕ್ಕೂ ಅಷ್ಟೇ ನಾನು ಮೊದಲೇ ಹೇಳಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಅರಿಶಿಣ ಕುಂಕುಮ ಮತ್ತು ಗಂಧದ ಪೇಸ್ಟು ಮತ್ತು ಅರಿಶಿಣದ ಪೇಸ್ಟು ಎರಡನ್ನೂ ಕೂಡ ಬುಡಕ್ಕೆ ಹಚ್ಚಿ ಅದಕ್ಕೆ ಒಂದು ಹೂಗಳನ್ನು ತಗೊಂಡೋಗಿ ದಾರಾನ ತೊಗೊಂಡೋಗ್ತೀನಿ ಅನ್ನೋರು ತೊಗೊಂಡು ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಇಲ್ಲ, ನೀವು ಅರಿಶಿಣ ಕುಂಕುಮ ವಿಭೂತಿಗಳಿಂದ ಅದನ್ನು ಅಲಂಕರಿಸಿ ಪೂಜೆನ ಮಾಡಿಕೊಂಡು ನಿಮ್ಮ ಸಂಕಲ್ಪವನ್ನು ಬನ್ನಿ ಮರದ ಹತ್ರ ಹೇಳಿಕೊಂಡು 9 ಸುತ್ತು ಸುತ್ತಾಕಿ ದೀಪಾರಾಧನೆಯನ್ನು ಮಾಡಬೇಕು. ದೀಪಾರಾಧನೆಯೂ ಅಷ್ಟೇ 3 ಸುತ್ತು 5 ಸುತ್ತು 9 ಸುತ್ತು ನೀವು ಮಾಡಿಕೊಂಡು ದೀಪನ ಬೆಳಗಿಸ್ಬಿಟ್ಟು ಆ ಶಮಿ ವೃಕ್ಷದ ಹತ್ರ ನಿಮ್ಮಲ್ಲಿರೋಂಥ ಎಲ್ಲ ಕೋರಿಕೆಗಳನ್ನು ಕೇಳಿಕೊಂಡು ಬರಬೇಕು. ಬಂದಿದ್ದೇ ಆಗಿದ್ದಲ್ಲಿ ನೋಡಿ ನಿಮ್ಮ ಒಂದು ಒಳ್ಳೆಯ ಕಾಲ ಶುರು ಆಗುತ್ತೆ. ನಿಮ್ಮ ಒಂದು ಕಷ್ಟಗಳೆಲ್ಲನೂ ಕೂಡ ಕಳೆದು ಒಳ್ಳೆಯ ದಿನ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಎಲ್ಲರಿಗೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ಇನ್ನು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ಎಲ್ಲರ ಜೀವನದಲ್ಲಿ ಒಳ್ಳೆಯ ದಿನಗಳು ಬರಲಿ, ಕಷ್ಟಗಳು ಕಳೆಯಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.